ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹೆಸರಲ್ಲಿ 25 ಕೋಟಿ ಲೋನ್ ಅನ್ನ ಪಡ್ಕೊಳ್ಳೋಕೆ ಹೋಗಿದ್ರು. ಈ ತರ ವಂಚನೆ ಮಾಡಿದ್ದು ನಿಜಾನ? ಹಾಗಾದ್ರೆ ದರ್ಶನ್ ಹೆಸರಲ್ಲಿ 25 ಕೋಟಿ ವಂಚನೆಗೆ ಯತ್ನಿಸಿದಂತ ಇಂಚಿಂಚು ಮಾಹಿತಿಯನ್ನ ಇವತ್ತು ದರ್ಶನ್ ಜನರ ಮುಂದಿಟ್ರು. ಆರೋಪಿಗಳು ಯಾರು, ಅನುಮಾನ ಯಾರ ಮೇಲಿದೆ, ನಿರ್ಮಾಪಕ ಉಮಾಪತಿ ಮತ್ತು ವಂಚನೆಗೆ ಯತ್ನಿಸಿದ ಮಹಿಳೆ ಮಧ್ಯೆ ಚಾಟಿಂಗ್ ರಹಸ್ಯವನ್ನು ಬಿಚ್ಚಿಟ್ರು. ಹೆಣ್ಣು ಹೊನ್ನು ಮಣ್ಣು ಮತ್ತು ದೋಸ್ತಿಗೆ ದ್ರೋಹ ಬಗೆದ ಕಂಪ್ಲೀಟ್ ಕಹಾನಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ. ಸ್ಯಾಂಡಲ್ವುಡ್ ನಟ ದರ್ಶನ್ ಹೆಸರಲ್ಲಿ 25 ಕೋಟಿ ರೂಪಾಯಿ ವಂಚನೆಗೆ ಹಾಕಿದ್ದ ಸ್ಕೆಚ್ ಒಂದೊಂದೇ ಬಯಲಾಗ್ತಿದೆ. ಇವತ್ತು ಖುದ್ದು ದರ್ಶನ್ ಅವರೇ ಸುದ್ದಿಗೋಷ್ಠಿ ಮಾಡಿ ನಿರ್ಮಾಪಕ ಉಮಾಪತಿ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ರು. ಉಮಾಪತಿ ಮತ್ತು ಫೋರ್ಜರಿ ಕೇಸ್ನಲ್ಲಿ ಸಿಕ್ಕಿಬಿದ್ದಿರೋ ಅರುಣಾ ಕುಮಾರಿ ನಡುವಿನ ವಾಟ್ಸ್ಆಪ್ ಸಂಭಾಷಣೆಯನ್ನು ಬಯಲು ಮಾಡಿದ್ರು. ಜೂನ್ 6 ನನಗೊಂದು ಕಾಲ್ ಬರುತ್ತೆ ಉಮಾಪತಿ ಅವರಿಂದ. ಬಸ್ ಯಾರಿಗಾನು ನೀವು ಶ್ಯೂರಿಟಿ ಆಗ್ತಾ ಇದ್ದೀರಾ? ನಾನು ಶ್ಯೂರಿಟಿನ 2 ವರ್ಷ ಆಯ್ತು ಕೆಲಸ ಮಾಡಿ, ಏನು ಶ್ಯೂರಿಟಿ ಹಾಕ್ಲಿ ನಾನು? ಎಷ್ಟಕ್ಕೆ ಅಂತಂದರೆ 25 ಕೋಟಿಗೆ ಅಂತ ಹೇಳ್ತಾರೆ. ಅರುಣಾ ಕುಮಾರಿ ಅಂತ ಯಾರಿದ್ದಾರೆ ಅವ್ರನ್ನ ಕಾನ್ಫಿಡೆನ್ಸ್ ತೊಗೊಳ್ತೀನಿ, ಅವ್ರು ಹೇಳ್ತಾರೆ ಅಂತ. ಸೊ ಅವ್ರನ್ನ ಕಾನ್ಫಿಡೆನ್ಸ್ಗೆ ಅವ್ರು ಹಾಕ್ತಾರೆ. ಏಪ್ರಿಲ್ 8 ಉಮಾಪತಿ ಅವರು ಚಾಟ್ ಮಾಡಿರೋದು ಒಂದು ಬಂದಿದೆ. ನನಗೆ ಹೇಳಿದ್ದು ನಮ್ಮ ಅಣ್ಣನಿಂದ ಪರಿಚಯ ಹಂಗೆ ಅಂತ. ಬಟ್ ಏಪ್ರಿಲ್ 8 ಇದು ಚಾಟ್ ಬಂದಿದೆ, ಗೊತ್ತಿಲ್ಲ. ಬಟ್ ಆಮೇಲೆ ಉಮಾಪತಿ ಅವರು ಹೇಳಿದ್ರು, ಇಲ್ಲ ಸರ್ ಫೇಸ್ಬುಕ್ಕಲ್ಲಿ ನನ್ನ ಫ್ರೆಂಡ್ ಆಗಿದ್ದಾರೆ ಅವರು ಅಂತ ಅಂದ್ಬಿಟ್ಟು. ಆಮೇಲೆ ಹರ್ಷ ಅವ್ರಿಗೆ ಇದರಲ್ಲಿ ಯಾವುದ್ರಲ್ಲೂ ಇಲ್ಲ. ಹರ್ಷ ಆಗಲಿ, ರಾಖಿ ಆಗಲಿ, ರಾಕೇಶ್ ಶರ್ಮಾ ಆಗಲಿ ಯಾರೂ ಇಲ್ಲ ಇದರಲ್ಲಿ. ಇದರಿಂದ ಯಾರೋ ಒಬ್ರು ಇರಬೇಕು. ಇಲ್ಲ ಏನೇ ಬಂದು ನಾನು ಫೇಸ್ ಮಾಡಿಸ್ತೀನಿ, ಮುಂದಕ್ಕೆ ಹೋಗು ಅಂತ ಅಂದ್ಬಿಟ್ಟು. ನಿನ್ನೆ ಮೊನ್ನೆ ಆಗಿದ್ರೆ ನಮ್ಮ ತಲೆಗಳು ಬಿಟ್ಬಿಡ್ತಾ ಇದ್ವಿ. ಬಟ್ ಈಗ ನಮ್ಮ ತಲೆಗಳು ಎಷ್ಟು ಕೆಟ್ಟಿರ್ತದೆ. ಸುದ್ದಿಗೋಷ್ಠಿಯಲ್ಲಿ ನಟ ದರ್ಶನ್ ಕೊಟ್ಟ ಸ್ಫೋಟಕ ಟ್ವಿಸ್ಟ್ ಇದು. ಮೇಲ್ನೋಟಕ್ಕೆ ದರ್ಶನ್ ಇವರೇ ಆರೋಪಿ ಅಂತ ಹೇಳದಿದ್ರು, ಹರ್ಷ, ರಾಕೇಶ್ ಪಾಪಣ್ಣ, ಧೀರಜ್, ರಾಕೇಶ್ ಶರ್ಮಾ ತಪ್ಪಿತಸ್ಥರಲ್ಲ ಅಂತ ನೇರವಾಗಿ ಹೇಳಿದ್ರು. ಆದ್ರೆ ಉಮಾಪತಿ ವಾಟ್ಸ್ಆಪ್ ಚಾಟಿಂಗ್ ರಹಸ್ಯವನ್ನ ದರ್ಶನ್ ಬಯಲು ಮಾಡಿದ್ರು. ಜೂನ್ನಲ್ಲಿ ಲೋನ್ ಪ್ರಕರಣ ಬಂದಿದ್ದು ಅಂದ್ರು ದರ್ಶನ್. ಏಪ್ರಿಲ್ನಿಂದಲೇ ಅರುಣಾ ಕುಮಾರಿ ಜೊತೆ ಚಾಟಿಂಗ್. ಉಮಾಪತಿ ಅರುಣಾ ಕುಮಾರಿ ಮಧ್ಯೆ ಖಾಸಗಿ ವಿಷಯ ಚರ್ಚೆ. ಅಚ್ಚರಿ ಅನ್ನಿಸಿದ್ರು ಇದು ಸತ್ಯ. ನಿನ್ನೆಯಷ್ಟೇ ನಿರ್ಮಾಪಕ ಉಮಾಪತಿ ಹೇಳಿದ್ದು, ಜೂನ್ನಲ್ಲಿ ಮಹಿಳೆ ನನಗೆ ಫೋನ್ ಮಾಡಿ ಲೋನ್ ಶ್ಯೂರಿಟಿ ಬಗ್ಗೆ ಚರ್ಚೆ ಮಾಡಿದ್ದು ಅಂದಿದ್ರು. ಆದ್ರೆ ಉಮಾಪತಿ ಮತ್ತು ವಂಚನೆ ಕೇಸ್ನಲ್ಲಿ ಸಿಲುಕಿರೋ ಅರುಣಾ ಕುಮಾರಿ ಮಧ್ಯೆ ಏಪ್ರಿಲ್ನಿಂದಲೇ ವಾಟ್ಸ್ಆಪ್ ಚಾಟಿಂಗ್ಗಳು ನಡೆದಿದೆ. ಕೆಲವು ಸಲ ಖಾಸಗಿ ವಿಷಯಗಳ ಬಗ್ಗೆಯೂ ಮಾತುಕತೆ ನಡೆದಿದೆ. ಅದಕ್ಕೆ ಸಾಕ್ಷಿ ಇಬ್ಬರ ಈ ಆಡಿಯೋ ಚಾಟ್. ಸ್ವಲ್ಪ ಮಾತಾಡ್ತೀನಿ ಅಷ್ಟೇ, ಬಟ್ ಬೇಜಾರು ಮಾಡ್ಕೋಬೇಡಿ. ಓಕೆ ರೈ, ಶೂಟಿಂಗ್ ಎಲ್ಲಿ ನಡೆಯುತ್ತೆ? ಫುಲ್ ಲಾಕ್ ಡೌನ್ ಆಗಿ ಜನ ಸಾಯ್ತಾ ಇದಾರೆ. ಎಲ್ಲಿಂದ ಶೂಟಿಂಗ್ ಮಾಡ್ಲಿ? ಪರ್ಮಿಷನ್ ಕೊಡೋಲ್ಲ. ಜನ ಸಾಯ್ತಾ ಇದ್ದಾರೆ ನಿಜ, ಬಟ್ ಆದ್ರೂ ಏನಾದ್ರೂ ಅಲ್ಲಿ ಇಲ್ಲಿ ಶೂಟಿಂಗ್ ಮಾಡ್ಬಿಡ್ತೀರೇನೋ ಅಂತ ಕೇಳಿದ್ದಷ್ಟೇ, ಜಸ್ಟ್ ಫಾರ್ ಕ್ಲಾರಿಫಿಕೇಶನ್. ನೀವು ಪರ್ಮಿಷನ್ ಕೊಡ್ಸಿದ್ರೆ ನಿಮ್ಮ ಹೆಸರು ಹೇಳ್ಕೊಂಡು ಶೂಟಿಂಗ್ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಇಷ್ಟು ಬೇಗ ಮದುವೆ ಯಾಕಾದ್ರಿ ಸರ್? ಮತ್ತೆ ಅಪ್ಪ ಹೇಳಿದ ತಕ್ಷಣ ಓಕೆ ಅಂದ್ಬಿಟ್ರಾ? ನೀವು ಬೇಡ ಅನ್ಬೋದಿತ್ತಲ್ವಾ? ಹುಡುಗಿರ್ ಫ್ಯಾನ್ಸ್ ತುಂಬ ಇದೆ ಅನ್ಸುತ್ತಲ್ಲ. ಮೀನ್ ಚಾನ್ಸ್ ಕೊಡಿ ಹಂಗೆ ಹಿಂಗೆ ಅಂದ್ಕೊಂಡು ಹುಡುಗಿರು ತುಂಬ ಪ್ರಪೋಸ್ ಮಾಡ್ತಾರೆ. ಹೇಗೆ ಮಾರ್ನಿಂಗ್ ಕಳ್ಸಿದ್ರೆ ಈವ್ನಿಂಗ್ ಅಂತ ಕಳ್ಸೋದಾ? ಸೂಪರ್ ಅಲ್ಲ, ಮಾಸ್ಟರ್ ಪೀಸ್ ನೀವು. ಇದು ಆಡಿಯೋ ಸಾಕ್ಷಿ ಆದ್ರೆ ವಾಟ್ಸ್ಆಪ್ನಲ್ಲೂ ಸಾಕಷ್ಟು ವಿಷಯಗಳ ಬಗ್ಗೆ ನಿರ್ಮಾಪಕ ಉಮಾಪತಿ ಮತ್ತು ಅರುಣಾ ಕುಮಾರಿ ಮಧ್ಯೆ ಚರ್ಚೆ ನಡೆದಿದೆ. ಯಾವ ಬಟ್ಟೆ ಹಾಕಿದ್ದೀರಾ, ಬಿಳಿ ಬಟ್ಟೆ ಹಾಕಿದ್ದು ಸೂಪರ್ ಅಂತ, ಮದುವೆ ಬಗ್ಗೆ, ಶೂಟಿಂಗ್ನಲ್ಲಿ ಏನೆಲ್ಲ ಆಗ್ತಿದೆ ಅಂತ, ಶೂಟಿಂಗ್ ಶುರುವಾದಾಗ ಬಿದ್ದು ಗಾಯ ಮಾಡಿಕೊಂಡ್ರು ಅನ್ನೋ ಬಗ್ಗೆಯೂ ಚರ್ಚೆ ನಡೆದಿದೆ. ಆರೋಪಿ ಸ್ಥಾನದಲ್ಲಿದ್ದ ಮಹಿಳೆಗೆ ದರ್ಶನ್ ಮಾಹಿತಿ ರವಾನೆ. ಆಧಾರ್, ಪ್ಯಾನ್, ಫೋನ್ ನಂಬರ್ ಕೊಟ್ಟಿರೋ ಉಮಾಪತಿ. ಭಯ ಬೀಳ್ಬೇಡ, ನಾನಿದ್ದೀನಿ ಅಂತ ಅರುಣಾಗೆ ಉಮಾಪತಿ ಸಂದೇಶ. ಜೂನ್ 16ನೇ ತಾರೀಕಿನ ಬಳಿಕ ದರ್ಶನ್ ಲೋನ್ ವಿಷಯ, ನಕಲಿ ದಾಖಲೆ ಸೃಷ್ಟಿಯನ್ನ ಗಂಭೀರವಾಗಿ ತಗೊಂಡು ತನ್ನದೇ ಹುಡುಗರಿಂದ ತನಿಖೆಗೆ ಇಳಿಸಿದ್ರು. ದರ್ಶನ್ ಫಾರ್ಮ್ ಹೌಸ್ಗೆ ಅರುಣಾ ಕುಮಾರಿ ಬಂದಾಗ ಅದೇ ಜಾಗಕ್ಕೆ ದರ್ಶನ್ ಹರ್ಷ ಮೆಲಾಂಟ, ರಾಕೇಶ್ ಶರ್ಮಾರನ್ನು ಕಳಿಸಿದ್ರು. ಇದಾದ್ಮೇಲೆ ಅರುಣಾ ಕುಮಾರಿ ಗಾಬರಿ ಬಿದ್ದಿದ್ರು. ಅದೇ ದಿನ ಉಮಾಪತಿಗೆ ಅರುಣಾ ಕುಮಾರಿ ವಾಟ್ಸ್ಆಪ್ ಚಾಟ್ ನಡೆದಿದೆ. ಎಲ್ಲರನ್ನೂ ಫೂಲ್ ಮಾಡದೆ ಅಂತ ಉಮಾಪತಿ ಮೆಸೇಜ್ ಮಾಡಿದ್ದಾರೆ. ಹರ್ಷ ಗೇಮ್ ಆಡೋಕೆ ಶುರು ಮಾಡಿದ್ರೆ ನೀನು ಸ್ಮಾರ್ಟ್ ಗೇಮ್ ಆಡು ಅಂತೆಲ್ಲ ಉಮಾಪತಿ ಮೆಸೇಜ್ ಕಳಿಸಿದ್ದಾರೆ. ಇದಕ್ಕೂ ಮೊದಲು ನಟ ದರ್ಶನ್ ಅವರ ಆಧಾರ್ ಕಾರ್ಡ್, ದರ್ಶನ್ ಅವರ ಪ್ಯಾನ್ ನಂಬರ್, ದರ್ಶನ್ ಅವರ ಫೋನ್ ನಂಬರ್ ಎಲ್ಲವನ್ನೂ ಅರುಣಾ ಕುಮಾರಿಗೆ ಉಮಾಪತಿ ಕಳಿಸಿರುವುದಕ್ಕೂ ದರ್ಶನ್ ಸಾಕ್ಷಿ ಕಲೆ ಹಾಕಿದ್ದಾರೆ. ಇವ್ರುಗಳು ಯಾರ್ದು ತಪ್ಪಿಲ್ಲ, ಯಾಕಂದ್ರೆ ಅಷ್ಟಿಲ್ಲ ಅಂದ್ರೆ ಇಷ್ಟೊಂದೆಲ್ಲ ತೆಗಿತಾ ಇರಲಿಲ್ಲ. ಈಗ ಒಂದೇನಾಗುತ್ತೆ, ಯಾರು ಗಿಲ್ಟ್ ಇದ್ರೆ ಮಾತ್ರ ಇಷ್ಟು ಪಕ್ಕದಲ್ಲೂ ಕೂರ್ತಾ ಇರಲಿಲ್ಲ, ಇಷ್ಟು ದಿನ ಬರ್ತಾನೂ ಇರಲಿಲ್ಲ. ಈಗ ಅದೇ ನನಗೂ ಅನಿಸಿಕೆ ಗೊತ್ತಿಲ್ಲ. ಈಗ ಅದಕ್ಕೆ ಆಕ್ಚುಲಿ ಒಂದೇನಂದ್ರೆ ಪೊಲೀಸ್ ಇದ್ರ ಇನ್ವೆಸ್ಟಿಗೇಷನ್ ಇದೆ, ಸೊ ಅವರಂತೂ ತೆಗಿತಾರೆ. ಬಟ್ ಒಂದೇನಾಗಿದೆ, ಅದನ್ನೇ ಒಂದ್ಸರಿ ಅವರಲ್ಲಿ ಜಯನಗರ ತಾನೆ, ಅಲ್ಲಿ ಸ್ಟೇಷನ್ಗೆ ಕರೆಸ್ಕೊಂಡಾಗ ಅಲ್ಲಿ ಆಕ್ಚುಲಿ ಇವರಿಬ್ರು ಹೆಸರು ಹೇಳಿದಾಳು ಅವಳು. ರಾಕೇಶ್ ಪಾಪಣ್ಣ ಮತ್ತೆ ಹರ್ಷ ಮೆಲಾಂಟ ನಾನು ಕಾರಲ್ಲಿ ಕೂರಿಸ್ಕೊಂಡು ಥ್ರೆಟ್ ಮಾಡಿದ್ರು, ಅದಕ್ಕೋಸ್ಕರ ಹಂಗೆ ಹೇಳ್ಬಿಟ್ಟೆ. ಇದಕ್ಕೇನಂತೀರ ಈಗ? ಸೊ ಇದ್ರಲ್ಲಿ ಏನಕ್ಕೆ ಈ ಒಮ್ಮನ್
ಪ್ಲ್ಯಾನ್ ಏನು ನಮ್ಗೆ ಗೊತ್ತಿಲ್ಲ. ಇಲ್ಲ ಈ ಕಡೆ ಉಮಾಪತಿ ಅವ್ರನ್ನ ಇದು ಮಾಡಿ, ಈ ಕಡೆ ಇವ್ರನ್ನ ಇದು ಮಾಡಿ, ಇಲ್ಲ ಬೇರೆ ಏನಾರು ಇದೆಯಾ ನಮ್ಗೆ ಅದು ಗೊತ್ತಿಲ್ಲ. ಯಾರು ತಪ್ಪೋ ಯಾರು ಸರಿನೋ, ಯಾರು ತಪ್ಪೋ ಅವ್ರು ಮಾತ್ರ ಇಟ್ಕೊಳ್ತೀನಿ ನಾನು. ಇದಿಷ್ಟು ನಟ ದರ್ಶನ್, ಉದ್ಯಮಿ ಹರ್ಷ ಮೆಲಾಂಟ, ರಾಜಕೀಯ ಮುಖಂಡ ಧೀರಜ್, ದರ್ಶನ್ ಆಪ್ತ ರಾಕೇಶ್ ಪಾಪಣ್ಣ, ರಾಕೇಶ್ ಶರ್ಮಾರ ವರ್ಷನ್. ಈಗ ನಿರ್ಮಾಪಕ ಉಮಾಪತಿ ಗೌಡ ಅವರೇ ಸತ್ಯ ಮಿಥ್ಯದ ರಹಸ್ಯವನ್ನ ಹೇಳಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ನಟ ದರ್ಶನ್ ಹೆಸರಲ್ಲಿ ದೋಖಾ ಬಗೆಯೋ ಪ್ರಯತ್ನ ಮಾಡಿದ್ಯಾರು ಗೊತ್ತಿಲ್ಲ. ಆದ್ರೆ ಆರೋಪ ಹೊತ್ತಿರೋ ಹರ್ಷ, ರಾಕೇಶ್, ಧೀರಜ್, ಶರ್ಮಾಗೆ ದರ್ಶನ್ ಮೈಸೂರಲ್ಲಿ ಕ್ಲೀನ್ ಚಿಟ್ ಕೊಟ್ರು. ಬೆಂಗಳೂರಲ್ಲಿ ನಿರ್ಮಾಪಕ ಉಮಾಪತಿನೂ ಈಗ ಎಲ್ರಿಗೂ ಸವಾಲ್ ಹಾಕಿದ್ದಾರೆ. ಆಗ್ಲಿ ರಾಖಿ ಆಗ್ಲಿ ರಾಕೇಶ್ ಶರ್ಮಾ ಆಗ್ಲಿ ಯಾರು ಇಲ್ಲ. ನನ್ಗೆ ಹೇಳಿದ್ದು ನಮ್ಮ ಅಣ್ಣನಿಂದ ಪರಿಚಯ ಹಂಗೆ. ಏಪ್ರಿಲ್ 8 ಉಮಾಪತಿ ಅವರು ಚಾಟ್ ಮಾಡಿರೋದು ಒಂದು ಬಂದಿದೆ. ಯಾರು ತಪ್ಪೋ ಯಾರು ಸರಿನೋ, ಯಾರು ತಪ್ಪೋ ಅವ್ರು ಮಾತ್ರ ಇಟ್ಕೊಳ್ತೀನಿ ನಾನು. ಹೌದು, ದರ್ಶನ್ ಹೇಳಿದ ಅಷ್ಟು ಮಾತಿಗೂ ಬೆಂಗಳೂರಲ್ಲಿ ನಿರ್ಮಾಪಕ ಉಮಾಪತಿ ಗೌಡ ನ್ಯೂಸ್ 18 ಕನ್ನಡದ ಜೊತೆ ಮಾತಾಡಿದ್ರು, ಉತ್ತರ ಕೊಟ್ರು. ಏಪ್ರಿಲ್ 8 ಉಮಾಪತಿ ಅವರು ಚಾಟ್ ಮಾಡಿರೋದು ಒಂದು ಬಂದಿದೆ. ನನ್ಗೆ ಹೇಳಿದ್ದು ನಮ್ಮ ಅಣ್ಣನಿಂದ ಪರಿಚಯ ಹಂಗೆ ಅಂತ. ಬಟ್ ಏಪ್ರಿಲ್ 8 ಇದು ಚಾಟ್ ಬಂದಿದೆ, ಗೊತ್ತಿಲ್ಲ. ಬಟ್ ಆಮೇಲೆ ಉಮಾಪತಿ ಅವರು ಹೇಳಿದ್ರು, ಇಲ್ಲ ಸರ್ ಫೇಸ್ಬುಕ್ ನನ್ನ ಫ್ರೆಂಡ್ ಆಗಿದ್ದಾರೆ ಅವರು ಅಂತ ಅಂದ್ಬಿಟ್ಟು. ವಾಟ್ಸ್ಆಪ್ ಚಾಟ್ಸು ನಾನು ದರ್ಶನ್ ಸರ್ಗೆ ಸ್ಕ್ರೀನ್ ಶಾಟ್ ಹೊಡೆದು ನಾನು ಕಳಿಸ್ಕೊಟ್ಟಿದ್ದೀನಿ. ಆಕೆ ಕಳಿಸೋ ವಾಯ್ಸ್ ರೆಕಾರ್ಡಿಂಗು ನಾನು ಕಳಿಸ್ಕೊಡ್ತೀನಿ, ವಾಯ್ಸ್ ನೋಟ್. ಹಂಗಿರ್ಬೇಕಾದ್ರೆ ಕದ್ದು ಮುಚ್ಚಿ ಮಾತಾಡೋದೇನಿದೆ ಅಲ್ಲಿ? ವಾಟ್ಸ್ಆಪ್ ಚಾಟ್ಸು ಮತ್ತೊಂದು ಇನ್ನೊಂದು ಅವ್ರು 1000 ಹೇಳಿ ಬಿಡಿ. ಚಾಟ್ಸ್ ಅಲ್ಲಿ ಏನಿದೆ, ಅಶ್ಲೀಲತೆ ಏನಾದ್ರು ಇದೆಯಾ? ಪ್ರೂವ್ ಮಾಡಿ. ಏನ್ ಪ್ರಾಪರ್ಟಿ ಮಾಡ್ಬಿಟ್ಟಿದ್ದೀನಿ ಅಂತ ಸರ್? ಏನು ಆಕ್ಚುಲಿ ಎಲ್ಲ ಪ್ರಾಪರ್ಟಿ ಮಾರೋರು. ನನ್ನ ಆಸ್ತಿ ಯಾರಿಗಿಂತ ಕಡಿಮೆ ಇಲ್ಲ ಸರ್. ಒಂದೊಂದು ಜಮೀನು ನಂದು 70-80 ಎಕರೆ ಇದೆ. ಎಚ್ ಎಸ್ ಆರ್ ಲೇಔಟಲ್ಲಿ 20-30 ಸೈಟ್ ಬೆಲೆ ಏನಿದೆ ನಿಮಗೆ ಗೊತ್ತಿದೆ. ಎಕರೆ ಗಟ್ಟಲೆ ನಮ್ಮ ಹಿರೀಕರು ಸಂಪಾದನೆ ಮಾಡ್ಬಿಟ್ಟು ನಾವು ಮನೆ ಕಟ್ಟಿರೋ ಜಾಗ 1-1.5 ಎಕರೆ ಸರ್. ಆ ಥರ ದರ್ದು ನನಗಿಲ್ಲ. ಇನ್ನೊಬ್ಬರ ಆಸ್ತಿ ಹೊಡೆಯುವಂಥದ್ದು ನನಗಿಲ್ಲ. ಎಲ್ಲ ಕಡೆಗೂ ಜೊತೆಗಿದೀವಲ್ಲ ಸರ್, ಎಲ್ಲ ಕಡೆಗೂ. ಈಗ ಆಕ್ಚುಲಿ ಉಮಾಪತಿ ನಾನು ಆಕ್ಚುಲಿ ಏಪ್ರಿಲ್ 9 ನಾನು ಬಂದಿದ್ದಲ್ಲ, ಏಪ್ರಿಲ್ 9 ಹಿಡಿದು ಜೂನ್ 12 ನಾನು ಮೈಸೂರಲ್ಲೇ ಇದ್ದೆ. ನಾವು ಸೋಷಲ್ಸ್ ಅಲ್ಲಿ ಇದ್ದಾಗಲೂ ನಾನೇ ಕರೀತಾ ಇದ್ದೆ, ಬರ ಅಂತಂದ್ಬಿಟ್ಟು ಅವ್ನೆಲ್ಲ ಕರ್ಸ್ಕೊಂಡು ಅಲ್ಲಿ ಗುಡ್ಡೆ ಹಾಕೊಳ್ತಾ ಇದ್ವಿ, ಇಲ್ಲ ನಮ್ಮ ತೋಟದಲ್ಲಿ ಗುಡ್ಡೆ ಹಾಕೋತಾ ಇದ್ವಿ. ಇದ್ರಲ್ಲಿ ಉಮಾಪತಿಯವರು ಇರ್ತಾ ಇದ್ರು. ನನ್ನಿಂದ ದರ್ಶನ್ ಸರ್ ನಂಬ್ಕೊಂಡಿಲ್ಲ, ದರ್ಶನ್ ಸರ್ ನಂಬ್ಕೊಂಡು ನಾನಿಲ್ಲ. ಇದು ವಿಶ್ವಾಸ. ನಮ್ಮಿಬ್ಬರಲ್ಲಿರೋ ಒಡನಾಟ ಇದೆಯಲ್ಲ, ಅಣ್ಣ ತಮ್ಮದಿರಿಗಿಂತ ಚೆನ್ನಾಗೇ ಇದೆ. ನಿನ್ನೆ ಒಂದು 13 ಕಾಲ್ ಇದೆ, ಇವತ್ತೊಂದು 4-5 ಕಾಲ್ ಇದೆ ಸರ್. ಈಗ ನೀವು ಹೆಂಗ್ ಅನುಮಾನ ಪಡಕ್ಕಾಗುತ್ತೆ? ಈಗ ಅನುಮಾನ ಹೆಂಗ್ ಪಡಕ್ಕಾಗುತ್ತೆ? ಒಂದೇನಂದ್ರೆ ನಾನು ಇಬ್ಬರಿಗೂ ಆಕ್ಚುಲಿ ಏನೋ ಮಿರರ್ ತರ ಇಟ್ಟಿದ್ದೀನಿ. ಯಾರು ತಪ್ಪೋ ಯಾರು ಸರಿನೋ, ಯಾರು ತಪ್ಪೋ ಅವ್ರು ಮಾತ್ರ ಇಟ್ಕೊಳ್ತೀನಿ ನಾನು. ನಾನೇನು ಗುಂಡಿಟ್ಟು ಸಾಯಿಸ್ಬಿಡ್ತಾರ? ಆ ತಾಕತ್ತು ಯಾರಿಗಾನ ಇದೆಯಾ? ನಾನು ಹೇಳೋದ್ನಲ್ಲ, ನಾನು ಏನು ತಪ್ಪು ಮಾಡಿದ್ದೀನೋ ಸರಿ ಮಾಡಿದ್ದೀನೋ, ನಾನು ಬಾಯಲ್ಲಿ ಸುಳ್ಳು ಹೇಳೋರು ಇಲ್ಲಿ ಒಂದು ಇದ್ದೇ ಇರೋದು. ಕಾನೂನಲ್ಲಿ ಒಂದಿರುತ್ತೆ, ಮೇಲೆ ಭಗವಂತ ಬಂದ್ಬಿಡ್ತಾರೆ. ಆಮೇಲೆ ಹರ್ಷ ಅವ್ರಿಗೆ ಇದ್ರಲ್ಲಿ ಯಾವ್ದ್ರಲ್ಲೂ ಇಲ್ಲ. ಹರ್ಷ ಆಗ್ಲಿ, ರಾಖಿ ಆಗ್ಲಿ, ರಾಕೇಶ್ ಶರ್ಮಾ ಆಗ್ಲಿ ಯಾರು ಇಲ್ಲ ಇದ್ರಲ್ಲಿ. ಈಗ ಒಂದು ಅಲ್ಲಲ್ಲ, ಇಲ್ಲಿವರೆಗೂ ಇದ್ರಲ್ಲಿ ಆಕ್ಚುಲಿ ಇವ್ರುಗಳು ಯಾರ್ದು ತಪ್ಪಿಲ್ಲ. ಯಾಕಂದ್ರೆ ಅಷ್ಟಿಲ್ಲ ಅಂದ್ರೆ ಇಷ್ಟೊಂದೆಲ್ಲ ತೆಗಿತಾ ಇರಲಿಲ್ಲ. ಈಗ ಒಂದೇನಾಗುತ್ತೆ, ಯಾರು ಗಿಲ್ಟ್ ಇದ್ರೆ ಮಾತ್ರ ಇಷ್ಟು ಪಕ್ಕದಲ್ಲೂ ಕೂರ್ತಾ ಇರಲಿಲ್ಲ, ಇಷ್ಟು ದಿನ ಬರ್ತಾನೂ ಇರಲಿಲ್ಲ. ಪಾಪ ಹರ್ಷ ಅವ್ರದ್ದು, ರಾಕೇಶ್ ಪಾಪಣ್ಣ ಅವ್ರದ್ದು, ಶರ್ಮಾ ಅವ್ರದ್ದು, ಇನ್ನೊಬ್ರದ್ದು ಮತ್ತೊಬ್ರದ್ದು ಯಾರ್ದು ಮಿಸ್ಟೇಕ್ ಇದೆ ಇಲ್ಲ ಅನ್ನೋದಕ್ಕೆ ನನಗೇನು ಪುರಾವೆಗಳಿಲ್ಲ. ನಾನು ಹೇಳ್ತಾ ಇರೋದು ಇಷ್ಟ. ಅವ್ರು ಹೇಳ್ತಾರೆ ನನ್ನ ಕಡೆಯಿಂದ ತಪ್ಪಾಗಿಲ್ಲ, ನಾನು ಹೇಳ್ತೀನಿ ನನ್ನ ಕಡೆಯಿಂದ ತಪ್ಪಾಗಿಲ್ಲ. ಸೊ ಪೊಲೀಸ್ ತನಿಖೆಯಲ್ಲಿ ನಮಗೆ ವಿಷಯ ಹೊರಗಡೆ ಬರುತ್ತೆ. ಹೀಗೆ ದರ್ಶನ್ ಅವರ ಪ್ರತಿಯೊಂದು ಪ್ರಶ್ನೆಗೂ ಪ್ರತಿಯೊಂದು ಹೇಳಿಕೆಗೂ ನಿರ್ಮಾಪಕ ಉಮಾಪತಿ ಉತ್ತರ ಕೊಟ್ರು. ಇದಿಷ್ಟೇ ಅಲ್ಲ, ಉಮಾಪತಿಯವರು ಒಂದಷ್ಟು ಪ್ರಶ್ನೆಗಳನ್ನು ಹಾಕಿದ್ರು. ನನ್ನದೇ ತಪ್ಪು ಅಂತ ಒಪ್ಕೊಳ್ಳಿ ಅಂದ್ರು. ಮೈಸೂರು ಪೊಲೀಸರೇ ಹೇಳಿದ್ರು. ಪೊಲೀಸ್ ಇಲಾಖೆಯವರು ಅಲ್ದ್ರೆ ಸರ್ ನೀವೊಂದು ಮಾತಿ ಒಪ್ಕೊಂಬಿಡಿ ಸರ್, ಅದೇನೋ ಆಯ್ತು ಅಂತ. ನಾನು ಒಪ್ಕೊಳ್ಳೋಕೆ ನಾನು ರೆಡಿ ಇಲ್ಲ ಅಂತ ಹೇಳಿದ್ಮೇಲೆ, ಅಲ್ಲ ಸರ್ DCP ಸರ್, ರೇ ಸ್ವಾಮಿ ನಾನು ಯಾಕೆ ಒಪ್ಕೊಳ್ಳಿ, ನನಗೇನು ಅವಶ್ಯಕತೆ ಇದೆ? ಪೊಲೀಸ್ ಇಲಾಖೆಯವರು, ಅವ್ರ ಹೆಸರು ಬೇಡ, ನಿಮಗೆ ನೀವು ಹಾಕೋ ಯೂನಿಫಾರ್ಮ್ ನಾನು ಮರ್ಯಾದೆ ಕೊಟ್ಟು, ಇಲ್ಲ ಸರ್ ಹಿಂಗೆ ಅಂತ ಮಾತಾಡೋದು. ನೀವು ಯಾಕೆ ನಾನು ಫೋರ್ಸ್ ಮಾಡಿದ್ರಿ? ನಾನು ಕೇಳ್ತೀನಿ ಬಿಡಿ. ಬನಶಂಕರಿ ಅಮ್ಮನಿಗೆ ಕರ್ಪೂರ ಹಚ್ಚಿದ್ದೀನಿ, ಎಲ್ಲ ಆ ದೇವಿನೇ ನೋಡ್ಕೊಳ್ತಾಳೆ. ನಾನೇನಿಲ್ಲ, ಬೆಳಗ್ಗೆ ಹೋದೆ ಬನಶಂಕರಮ್ಮನಿಗೆ, ನಾನು ಆ ತಾಯಿನ ನಂಬ್ತೀನಿ, ಕರ್ಪೂರ ಹಚ್ತೆ. ನೋಡಮ್ಮ, ಯಾರು ತಪ್ಪು ಮಾಡಿದ್ದಾರೆ ನೀನು ನೋಡ್ಕೋತಾ ಇದ್ದೀನಿ, ನಾನು ತಪ್ಪು ಮಾಡಿದ್ದೀನಿ ಮುಲಾಜಿಲ್ದಲೆ ನನಗೆ ನೀನು ಉತ್ತರ. ಅವ್ರು ತಪ್ಪು ಮಾಡಿದ್ರೆ ಕೂಡ ಇಷ್ಟೇ. 48 ಗಂಟೆ ಕಾಯಿ, ಇನ್ನಷ್ಟು ವಿಷಯ ಹೊರಗೆ ಬರುತ್ತೆ. ದಿನನೇ ತಡೆದಿದ್ರಿ. ನೆನ್ನೆ ವಿಷಯ ಗೊತ್ತಾಗಿದೆ, ಟೂ ಅರ್ಲಿ. ನೆನ್ನೆ ಆಗಿದೆ, ಇವತ್ತಿಗೆ ಬಂದಿದ್ವಿ. ನಾಟ್ ಈವನ್ ಲೈಕ್ 24 hours. 24 hours ಅಲ್ಲಿ ಈ ಹಂತಕ್ಕೆ ಬಂದಿದೆ. ಇನ್ನೂ ಒಂದು 24 hours 48 hours ಕಾಯಿರಿ, ವಿಷಯನೇ ಹೊರಗಡೆ ಬಂದ್ಬಿಡುತ್ತಲ್ಲ. ಸೊ
ದರ್ಶನ್ ಹೆಸರಲ್ಲಿ 25 ಕೋಟಿ ವಂಚನೆಗೆ ಯತ್ನಿಸಿದ್ದು ನಿಜಾನಾ ಇಲ್ವೋ ಗೊತ್ತಿಲ್ಲ. ಆದ್ರೆ ದರ್ಶನ್ ಆಪ್ತರು ಮತ್ತು ನಿರ್ಮಾಪಕ ಉಮಾಪತಿ ಆಪ್ತರು ಅಷ್ಟೇ ಯಾಕೆ, ಪೊಲೀಸ್ ಮೂಲಗಳ ಪ್ರಕಾರ ಇಡೀ ಪ್ರಕರಣಕ್ಕೆ ಕಾರಣ ದರ್ಶನ್ ಹೆಸರು, ಅವರಿಗಿರೋ ಇಮೇಜ್. ಇದನ್ನೇ ಲಾಭ ಮಾಡಿಕೊಂಡು ಹಣ ಮಾಡೋ ಉದ್ದೇಶದಲ್ಲಿ ಇಷ್ಟೆಲ್ಲ ನಡೆದಿದೆ ಅನ್ನೋ ಮಾಹಿತಿ ಇದೆ. ಆದ್ರೆ ಅರುಣಾ ಕುಮಾರಿ, ಮಧು ಕೇಶವ್, ನಂದೀಶ್ ಈ ಮೂವರು ಆರೋಪಿಗಳನ್ನ ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸಿ ಜೈಲಿಗಟ್ಟಲು ಎಲ್ಲ ತಯಾರಿ ಮಾಡಿಕೊಳ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇವತ್ತು ತಮಿಳುನಾಡು ಸಿಎಂ ಎನ್.ಕೆ. ಸ್ಟಾಲಿನ್ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆ ನಡೆಯಿತು. ಸಭೆಯಲ್ಲಿ ಕರ್ನಾಟಕದ ಮೇಕೆದಾಟು ಯೋಜನೆಗೆ ಹೇಗೆಲ್ಲ ಅಡ್ಡಿಪಡಿಸಬಹುದೋ ಎಲ್ಲ ದಾರಿಗಳನ್ನ ಹುಡುಕಿ ರೆಡಿ ಮಾಡಿಕೊಂಡಿದ್ದಾರೆ. ದೆಹಲಿಗೆ ಹೋಗಿ ಮೇಕೆದಾಟು ಯೋಜನೆಗೆ ಅನುಮತಿ ನೀಡದಂತೆ ಕೇಂದ್ರ ಸರ್ಕಾರಕ್ಕೆ ಸರ್ವಪಕ್ಷ ನಾಯಕರು ಒತ್ತಡ ಹಾಕೋದು, ಸುಪ್ರೀಂ ಕೋರ್ಟ್ನಲ್ಲಿ ಮೇಕೆದಾಟು ಯೋಜನೆ ವಿರುದ್ಧ ಕಾನೂನು ಹೋರಾಟ ತೀವ್ರಗೊಳಿಸೋದು, ಕೇಂದ್ರ ಜಲಸಂಪನ್ಮೂಲ ಸಚಿವರನ್ನ ಭೇಟಿ ಮಾಡಿ ಯೋಜನೆಗೆ ನೆರವು ನೀಡದಂತೆ ಮನವಿ ಮಾಡೋ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಅಂದಹಾಗೆ ನಾಳೆ ಕರ್ನಾಟಕಕ್ಕೆ ಕೇಂದ್ರ ಜಲಸಂಪನ್ಮೂಲ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಬರ್ತಾ ಇದ್ದಾರೆ. ಈ ವೇಳೆ ಮೇಕೆದಾಟು ಯೋಜನೆಯ ಸಾಧಕ ಬಾಧಕಗಳನ್ನ ಮನವರಿಕೆ ಮಾಡಿಕೊಡೋದಕ್ಕೆ ಯಡಿಯೂರಪ್ಪ ಸರ್ಕಾರ ತೀರ್ಮಾನಿಸಿದೆ. ಖಂಡಿತ ಅವ್ರು ಏನು ನ್ಯಾಯಾಲಯಕ್ಕೆ ಈಗಾಗಲೇ ಅವರು ಯಾವಾಗಲೂ ನ್ಯಾಯಾಲಯದಲ್ಲೇ ಇರುವಂತದ್ದಿದೆ. ಅವ್ರು ಯಾವಾಗಲೂ ನ್ಯಾಯಾಲಯದಿಂದ ಆಚೆ ಬಂದಿರೋದು ಯಾವತ್ತೂ ಇಲ್ಲ. ನ್ಯಾಯಾಲಯದಲ್ಲೇ ಯಾವಾಗಲೂ ಇರುತ್ತೆ. ನ್ಯಾಯಾಲಯದ ಮೊರೆ ಹೋಗುವಂಥದ್ದು ಯಾವಾಗಲೂ ಆಗುತ್ತೆ. ಪರವಾಗಿಲ್ಲ, ಅಲ್ಲಿ ಹೋದ್ರೂ ನಮ್ಮ ನ್ಯಾಯಬದ್ಧವಾಗಿ ನಮಗೆ ಅಲೋಕೇಟ್ ಆಗಿರುವಂತ ನೀರನ್ನ ನಾವು ಕೇಳ್ತಾ ಇರೋದು. ನಾವೇನು ಅವ್ರಿಗೆ ಕೊಡುವಂತ ನೀರಿನಲ್ಲಿ ನಮ್ಮ ಭಾಗ ಏನು ಕೇಳ್ತಿಲ್ಲ. ನಮ್ಮಿಂದ ಹರಿದು ಹೋಗ್ತಿರುವಂತ ನೀರಿಗೆ ಅಲ್ಲಿ ರಿಲೀಸ್ ಮಾಡ್ಲಿಕ್ಕಿನ್ನ ಉತ್ತಮವಾಗಿದೆ, ಇನ್ನ ಪರಿಣಾಮಕಾರಿಯಾಗಿರ್ತದೆ. ಮೆಜರ್ ಮಾಡಿ ಅವ್ರಿಗೆಷ್ಟು ನೀರು ಕೊಡಬೇಕಾಗಿದೆಯೋ ಅವ್ರ ಭಾಗದ ನೀರನ್ನ ರಿಲೀಸ್ ಮಾಡಲಿಕ್ಕೆ ಸಾಧ್ಯವಾಗಿರ್ತದೆ. ಹಾಗಾಗಿ ಉತ್ತಮವಾಗಿರ್ತದೆ. ಇದು ನಮಗೂ ಹೆಚ್ಚಿನ ಲಾಭ ಆಗ್ತಿದೆ. All the projects owned by different states have got their own rights to do it, and if there is any dispute, it has to be raised in interstate water disputes. Tamil Nadu has filed a miscellaneous application in Supreme Court. There is no bar. Supreme Court has not issued any bar. Hence, our DPR, which have been submitted to CWC and other departments, Karnataka has got all the right to do the project and safeguard the interests of the farmers and people of that project, because drinking water is a main component there. Hence, there is no reason for the government of Karnataka to stop this project. We will go ahead with this project. 100% we are committed to this project, and we will. ಇನ್ಮುಂದೆ ಮಂಡ್ಯದ ಕೆಆರ್ಎಸ್ ಡ್ಯಾಂ ಸುತ್ತಮುತ್ತ, ಅದರಲ್ಲೂ ಬೇಬಿ ಬೆಟ್ಟದಲ್ಲಿ ಗಣಿಗಾರಿಕೆ ನಡೆಸಂಗಿಲ್ಲ. ಬೇಬಿ ಬೆಟ್ಟದ ಅಕ್ರಮ ಗಣಿಗಾರಿಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸಿ ಮುಖ್ಯಮಂತ್ರಿಗಳಿಗೆ ವರದಿ ನೀಡಲು ಉಸ್ತುವಾರಿ ಸಚಿವ ನಾರಾಯಣಗೌಡ ನಿರ್ಧಾರವನ್ನ ಮಾಡಿದ್ದಾರೆ. ಜೊತೆಗೆ ಡ್ರೋನ್ ಸರ್ವೆ ಮಾಡಿ ಪ್ರವಾಸೋದ್ಯಮ ಅಭಿವೃದ್ಧಿಗೂ ತೀರ್ಮಾನವನ್ನ ಮಾಡಿದ್ದಾರೆ. ಇನ್ನೊಂದು ಕಡೆ ಗಣಿ ಸಚಿವ ಮುರುಗೇಶ್ ನಿರಾಣಿಗೆ ಸಂಸದೆ ಸುಮಲತಾ ಮಂಡ್ಯ ಅಕ್ರಮ ಗಣಿ ವರದಿ ನೀಡಿದ್ದು ಸ್ಥಳ ಪರಿಶೀಲನೆಗೆ ಮನವಿ ಮಾಡಿದ್ದು 3-4 ದಿನಗಳಲ್ಲಿ ನಿರಾಣಿ, ಸಂಸದೆ ಸುಮಲತಾ, ಸಚಿವ ನಾರಾಯಣಗೌಡ ಸೇರಿದಂತೆ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡಲಿದ್ದಾರೆ. ಕೆಆರ್ಎಸ್ ಡ್ಯಾಮ್ ಸುತ್ತಮುತ್ತ ಈ ಬೇಬಿ ಬೆಟ್ಟದ ಗಣಿ ಪ್ರದೇಶಗಳಲ್ಲಿ ಯಾವ ರೀತಿ ಅಕ್ರಮ ನಡೀತಾ ಇದೆ, ಅದನ್ನು ಯಾವುದೇ ರೀತಿಯಲ್ಲಿ ನಾವು ಆಗೋಕೆ ಬಿಡಬಾರ್ದು ಅನ್ನೋಂಥ ಮಾತುಗಳನ್ನು ಹೇಳಿದ್ದೆ. ಅಷ್ಟೇ ಅಲ್ಲ, ಸರ್ಕಾರಕ್ಕೆ ಬರಬೇಕಿರೋ ಸಾವಿರಾರು ಕೋಟಿಯಷ್ಟು ರಾಜಧನ ನಷ್ಟವಾಗ್ತಿದೆ. ಅದನ್ನು ನೀವು ಕಠಿಣ ಕ್ರಮ ತಗೊಂಡು ಖಂಡಿತ ಅದನ್ನು ವಸೂಲಿ ಮಾಡಿ ನಮ್ಮ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ವರ್ಕ್ಸ್ಗೆ ಏನಿದೆ ಅದನ್ನು ನೀವು ಕೊಡಿಸ್ಕೊಡೋ ಅಂಥ ಒಂದು ಕೆಲಸವನ್ನು ಮಾಡಬೇಕು ಅನ್ನೋಂಥ ವಿನಂತಿಸಿದ್ದೀನಿ. ಹಾಗೆ ಬೇಬಿ ಬೆಟ್ಟದ ಗಣಿ ಪ್ರದೇಶಕ್ಕೂ ಖುದ್ದಾಗಿ ಬಂದು ಎಲ್ಲಾನು ನಾನು ವೀಕ್ಷಿಸ್ತೀನಿ ಅನ್ನೋಂಥ ಮಾತನ್ನ ಕಳೆದ 3 ದಿವಸದ ಹಿಂದೆ ಎಲ್ಲ 15 ಕಿಲೋಮೀಟರ್ ರೇಡಿಯಸ್ನಲ್ಲಿ ಬರ್ತಿರುವಂಥವ್ರಿಗೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಯಾವುದೇ ರೀತಿಯಿಂದ 3 ತಿಂಗಳ ಒಳಗಾಗಿ ಯಾವುದೇ ರೀತಿಯಿಂದ ಮೈನಿಂಗ್ ನಡೀತಾ ಇಲ್ಲ. ಅದಕ್ಕೆ ಸಂಪೂರ್ಣವಾಗಿ ಮಾಜರ್ ಮಾಡಿ ನಂತರ ಅಲ್ಲಿರುವಂಥ ಅಕ್ಕಪಕ್ಕದ ಗ್ರಾಮಗಳ ಕಡೆಯಿಂದನೂ ಸೈನ್ ತಗೊಂಡು ಅವ್ರು ಕಳಿಸ್ಕೊಟ್ಟಿದ್ದಾರೆ. ಆ ಕಾಪಿನ ನಿಮ್ಗೆ ಕೊಡ್ತೇನೆ. ಈಗ ಅಷ್ಟೇ ಅಲ್ಲ, ಮುಂದೆ ಬರುವಂಥ ದಿವಸದಲ್ಲಿ ಸಹಿತ ಯಾವುದೇ ರೀತಿಯಿಂದ ಆ ಡ್ಯಾಮಿಗಾಗಲಿ ಆ ಮೈನ್ಸ್ ಮಾಡೋದ್ರಿಂದ ಬೇರೆ ಬೇರೆ ಅಕ್ಕಪಕ್ಕದ ಊರುಗಳಿಗಾಗಲಿ ತೊಂದರೆ ಆಗಲಾರದಂತೆ ನಡೆಸುವಂಥದ್ದು ನಮ್ಮ ಇಲಾಖೆಯ ಕರ್ತವ್ಯ ಇದೆ. ಅದನ್ನು ನಾವು ಮಾಡೇ ಮಾಡ್ತೇವೆ. ಕಳೆದ 3 ಬೇಬಿ ಬೆಟ್ಟ ಯಾವುದೇ ಕಾರಣಕ್ಕೆ ಪರ್ಮಿಷನ್ ಕೊಡೋದು ಬೇಡ. ನಮಗ್ ಭಯದ ವಾತಾವರಣ ಏನು, ಬೇಬಿ ಬೆಟ್ಟದಲ್ಲಿ ಬ್ಲಾಸ್ಟಿಂಗ್ ಆಗುವಂಥದ್ದು. ಅದನ್ನ ಸರ್ಕಾರಕ್ಕೂ
ಮುಖ್ಯಮಂತ್ರಿಗಳ ಹತ್ರನೂ ನಾನು ಗಮನಕ್ಕೆ ತರ್ತೀನಿ, ಚರ್ಚೆ ಮಾಡಿರುವಂಥ ಕೋರ್ಟ್ನಿಂದ ಆರ್ಡರ್ ತಂದಿದ್ದಾರೆ, ಒಂದು 2-3 ಜನ ಗಣಿಗಾರ, ಅದು ಅಲ್ಲಿ ನಡೆಸೋಕ್ಕೆ ನೀವು ಪರ್ಮಿಷನ್ ಕೊಡಿ ಅಂತ. ಆ ಕೋರ್ಟ್ಗೂ ಎಫಿಡವಿಟ್ ಹಾಕಿ, ನಮ್ಮ DC ಅವರಿಂದ ನಾವು ಹೋಗಿ ಎಫಿಡವಿಟ್ ಹಾಕಿ ಬೇಡ ಅಲ್ಲಿ ಅನ್ನೋದನ್ನು ತರೋದಕ್ಕೆ ತರಬೇಕು. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉತ್ತರ ಭಾರತದಲ್ಲಿ ಮೇಘಸ್ಫೋಟದಿಂದ ಎಲ್ಲವೂ ತಲ್ಲಣ, ನಗರಗಳೆಲ್ಲ ನೀರಲ್ಲಿ ತುಂಬಿ ಹೋಗಿವೆ. ಧರ್ಮಶಾಲಾ, ಶಿಮ್ಲಾದಲ್ಲಿ ಮಳೆರಾಯನ ಅಬ್ಬರಕ್ಕೆ ನದಿಗಳು ಭೋರ್ಗರೆದು ಉಕ್ತಾ ಇವೆ. ಜನರ ಪರಿಸ್ಥಿತಿಯಂತೂ ಹೇಳತಿರದಾಗಿದೆ. ರಾಜ್ಯದಲ್ಲೂ ವರುಣನ ಆರ್ಭಟ ಜೋರಾಗಿದೆ. ಕರಾವಳಿ ಭಾಗದಲ್ಲಿ ಅಂದರೆ ಉಡುಪಿ ಮತ್ತು ಕೊಡಗು ಜಿಲ್ಲೆಗಳಲ್ಲಿ ರೆಡ್ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ರಾಜಸ್ಥಾನದಲ್ಲಿ ಸಿಡಿಲು ಬಡಿದು 23 ಮಂದಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಸೆರೆಯಾಗಿರೋ ಮೇಘಸ್ಫೋಟದ ಭಯಾನಕ ದೃಶ್ಯ ಬೆಚ್ಚಿ ಬೀಳಿಸುತ್ತದೆ. ಕಣಿವೆ ರಾಜ್ಯದಲ್ಲಿ ನಿರಂತರ ಮಳೆಯಾಗ್ತಿದ್ದು ಜಲಾಸುರ ಅಬ್ಬರಿಸುತ್ತಿದ್ದಾನೆ. ಭಾರೀ ಮಳೆಯಿಂದ ಧರ್ಮಶಾಲಾದ ಜನರ ಸ್ಥಿತಿ ಅಧೋಗತಿಯಾಗಿದೆ. ಮಾಂಜಿ ನದಿ ಉಕ್ಕಿ ಹರಿಯುತ್ತಿದ್ದು ಚೈತ್ರೋಹಳ್ಳಿಯ ಜನ ಜಲಕಂಟಕದಿಂದ ಕಂಗಾಲಾಗಿದ್ದಾರೆ. ಮುಂಜಾಗೃತೆಯಾಗಿ ಜನ ಹೊರಬಾರದಂತೆ ಜಿಲ್ಲಾಡಳಿತ ಹೈ ಅಲರ್ಟ್ ಘೋಷಿಸಿದೆ. ಪರ್ವತದ ಮೇಲಿಂದ ರಭಸವಾಗಿ ಧುಮ್ಮಿಕ್ಕಿ ಹರಿಯುತ್ತಿರುವ ನೀರು ನಗರಕ್ಕೆ ನುಗ್ಗಿದೆ. ನಗರದ ಮಧ್ಯೆ ನೀರು ನದಿಯಂತೆ ಹರಿಯುತ್ತಿದ್ದು ಮನೆಗಳು ಕುಸಿದು ಬೀಳುತ್ತಿವೆ. ದೊಡ್ಡ ದೊಡ್ಡ ವಾಹನಗಳು, ಐಷಾರಾಮಿ ಕಾರುಗಳು ಕೊಚ್ಚಿ ಹೋಗಿವೆ. ಹಿಮಾಚಲ ಪ್ರದೇಶದ ಶಿಮ್ಲಾದಲ್ಲಿ ಭಾರೀ ಮಳೆಯಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ. ರಾಂಪುರಿ ಏರಿಯಾದಲ್ಲಿ ಭಾರೀ ಮಳೆಯಿಂದ ರಾಷ್ಟ್ರೀಯ ಹೆದ್ದಾರಿ ಬ್ಲಾಕ್ ಆಗಿದೆ. ಕುಲ್ಲುನಲ್ಲಿ ಭೂಕುಸಿತದಿಂದ ಕಾರುಗಳು ಮಣ್ಣಿನಡಿಯಲ್ಲಿ ಸಿಲುಕಿಕೊಂಡಿದ್ದು ತೆರವು ಕಾರ್ಯಾಚರಣೆ ನಡೆಯುತ್ತಿದೆ. ಇತ್ತ ಕರುನಾಡಲ್ಲೂ ಧಾರಾಕಾರ ಮಳೆಯಾಗುತ್ತಿದ್ದು ಕರಾವಳಿ, ಉಡುಪಿ, ದಕ್ಷಿಣ ಕನ್ನಡದಲ್ಲಿ ಮಳೆ ಅಲರ್ಟ್ ಘೋಷಿಸಲಾಗಿದೆ. ಜುಲೈ 15ರವರೆಗೆ ಭಾರೀ ಮಳೆಯಾಗುವ ಮುನ್ಸೂಚನೆ ಹವಾಮಾನ ಇಲಾಖೆ ನೀಡಿದೆ. ಬೆಳಗಾವಿ, ಕೊಡಗಿನಲ್ಲೂ ನಿರಂತರ ಮಳೆಯಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಜುಲೈ 19ರಿಂದ ಸಂಸತ್ ಮುಂಗಾರು ಅಧಿವೇಶನ ಆರಂಭವಾಗಲಿದೆ. ಕೋವಿಡ್ ಸಂಬಂಧಿತ ಎಲ್ಲಾ ಶಿಷ್ಟಾಚಾರಗಳನ್ನ ಪಾಲನೆ ಮಾಡಲಾಗುತ್ತೆ ಅಂತ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಸೋಮವಾರ ಹೇಳಿದ್ದಾರೆ. ಅಧಿವೇಶನ ಸಂದರ್ಭದಲ್ಲಿ ಎಲ್ಲಾ ಸಂಸದರು ಲಸಿಕೆಯನ್ನ ಪಡೆದಿರಬೇಕು. ಇದುವರೆಗೂ 323 ಸಂಸದರು ಲಸಿಕೆಯನ್ನ ಪಡ್ಕೊಂಡಿದ್ದಾರೆ. ಕೆಲ ವೈದ್ಯಕೀಯ ಕಾರಣಗಳಿಂದ 23 ಸಂಸದರು ಮೊದಲ ಡೋಸ್ ಲಸಿಕೆಯನ್ನ ಪಡ್ಕೊಂಡಿಲ್ಲ. ಲಸಿಕೆ ಪಡೆಯದೇ ಇರೋರು RT-PCR ಪರೀಕ್ಷೆಯನ್ನ ಮಾಡಿಸಬೇಕಾಗುತ್ತೆ. ಜುಲೈ 19ರಂದು ಸಂಸತ್ತಿನ ಉಭಯ ಸದನಗಳ ಕಲಾಪಗಳು ಬೆಳಗ್ಗೆ 11 ಗಂಟೆಗೆ ಆರಂಭವಾಗಲಿದ್ದು ಆಗಸ್ಟ್ 13ಕ್ಕೆ ಮುಕ್ತಾಯವಾಗಲಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆ ಪ್ರಶ್ನಿಸಿ ಸಲ್ಲಿಸಿದ್ದ PIL ಹೈಕೋರ್ಟ್ ವಿಭಾಗೀಯ ಪೀಠ ವಜಾಗೊಳಿಸಿದೆ. ಸಿಂಗ್ರೇಗೌಡ ಅನ್ನೋರು ಪರೀಕ್ಷೆ ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು. ವಿಚಾರಣೆ ಕೈಗೆತ್ತಿಕೊಂಡ ಹೈಕೋರ್ಟ್ನ ವಿಭಾಗೀಯ ಪೀಠ ಕೋವಿಡ್ ಮಾರ್ಗಸೂಚಿ ಪಾಲಿಸಿ ಪರೀಕ್ಷೆಗೆ ಸೂಚನೆಯನ್ನ ಕೊಟ್ಟಿದೆ. ಇನ್ನು ದೇಶದಾದ್ಯಂತ ಸೆಪ್ಟೆಂಬರ್ 12ರಂದು ನೀಟ್ ಪರೀಕ್ಷೆ ನಡೆಸಲಿರುವುದಾಗಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಮಾಹಿತಿ ಕೊಟ್ಟಿದ್ದಾರೆ. ಕೋವಿಡ್-19 ಹಿನ್ನೆಲೆಯಲ್ಲಿ ಪರೀಕ್ಷಾರ್ಥಿಗಳು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳುವುದಕ್ಕೆ 155ರಿಂದ 198 ನಗರಗಳಲ್ಲಿ ಎಕ್ಸಾಮ್ ನಡೆಸುವುದಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. ಎಕ್ಸಾಮ್ ಸೆಂಟರ್ಗಳ ಸಂಖ್ಯೆ ಹೆಚ್ಚಳ ಮಾಡಲಾಗಿದ್ದು 3862 ಸೆಂಟರ್ಗಳಲ್ಲಿ ಪರೀಕ್ಷೆ ನಡೆಯಲಿದೆ. ಜುಲೈ 13ರ ಸಂಜೆ 5 ಗಂಟೆಯಿಂದ ಅರ್ಜಿ ಪ್ರಕ್ರಿಯೆ ಶುರುವಾಗುತ್ತೆ. ಇನ್ನು NTA ವೆಬ್ಸೈಟ್ ಮುಖಾಂತರ ಅರ್ಜಿಯನ್ನ ಪಡ್ಕೊಳ್ಬಹುದು ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ದೇಶದಲ್ಲಿ ಕೋವಿಡ್ ಲಾಕ್ಡೌನ್ ತೆರವುಗೊಳಿಸಿದ ಬಳಿಕ ಜನ ಕೋವಿಡ್ ನಿಯಮವನ್ನ ಫಾಲೋ ಮಾಡ್ತಾ ಇಲ್ಲ. ದೇಶದಲ್ಲಿ ಕೋವಿಡ್ 3ನೇ ಅಲೆ ನಿಶ್ಚಿತವಾಗಿದ್ದು ಧಾರ್ಮಿಕ ಯಾತ್ರೆ, ಪ್ರವಾಸೋದ್ಯಮ ಆರಂಭಕ್ಕೆ ರಾಜ್ಯ ಸರ್ಕಾರಗಳು ಆತುರ ಪಡಬಾರದು. ಹೀಗಂತ ಭಾರತೀಯ ವೈದ್ಯಕೀಯ ಸಂಘ ಎಚ್ಚರಿಕೆಯನ್ನ ಕೊಟ್ಟಿದೆ. ಪ್ರವಾಸೋದ್ಯಮ, ತೀರ್ಥಯಾತ್ರೆಗಳ ಆರಂಭಕ್ಕೆ ಈಗ ಸೂಕ್ತ ಸಮಯ ಅಲ್ಲ. ಇನ್ನೂ ಒಂದಷ್ಟು ತಿಂಗಳು ಕಾಯಬೇಕಾಗುತ್ತೆ.
ಜಗತ್ತಿನ ಹಲವು ರಾಷ್ಟ್ರಗಳಲ್ಲಿ ಕೋವಿಡ್ 3ನೇ ಅಲೆ ಆರ್ಭಟಿಸ್ತಾ ಇದೆ. ಈ ಹೊತ್ತಿನಲ್ಲಿ ಧಾರ್ಮಿಕ ಯಾತ್ರೆ, ಪ್ರವಾಸೋದ್ಯಮದಿಂದ ಅಪಾಯ ಕಟ್ಟಿಟ್ಟ ಬುತ್ತಿ. ಸೋಂಕು ಪ್ರಸರಣ ಹೆಚ್ಚಳವಾಗುತ್ತೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದೆ. ಇತರೆ ಪ್ರಮುಖ ಸುದ್ದಿ ನೋಡೋಣ ಎಕ್ಸ್‌ಪ್ರೆಸ್ 18 ನಲ್ಲಿ. ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಮನೆ ಮೇಲೆ ಕಿಡಿಗೇಡಿಗಳ ದಾಳಿ, ಬಾಟಲ್ ಎಸೆದು ಪರಾರಿಯಾದ ಇಬ್ರು, ದೂರು ಕೊಟ್ಟ ರಾಕ್ಲೈನ್ ವೆಂಕಟೇಶ್. ಮೈಸೂರು ಅರಸರ ಸಂಬಂಧಿ ಅಂತ ಹೇಳಿ ದೋಖಾ ಮಾಡ್ತಾ ಇದ್ದ ಖತರ್ನಾಕ್ ಆರೋಪಿ ಬಂಧನ, ಆರೋಪಿ ಸಿದ್ಧಾರ್ಥನನ್ನ ಬಂಧಿಸಿದ ಬೆಂಗಳೂರು ಪೊಲೀಸರು. ರಾಜಕೀಯಕ್ಕೆ ರಜನಿಕಾಂತ್ ವಿದಾಯ, ರಜನಿಕಾಂತ್ ತಮ್ಮ ಪಕ್ಷ ಮಕ್ಕಳ್ ಮಂಡ್ರಂ ವಿಸರ್ಜನೆ, ಈಗಿರೋ ಪಕ್ಷ ಫ್ಯಾನ್ಸ್ ಕ್ಲಬ್ ಆಗಲಿದೆ ಅಂತ ನಟ ರಜನಿ ಸ್ಪಷ್ಟನೆ. ದಾವಣಗೆರೆ ಜಿಲ್ಲೆಯಲ್ಲಿ ನೆಚ್ಚಿನ ಹೋರಿಯ ಹುಟ್ಟುಹಬ್ಬ ಆಚರಿಸಿದ ರೈತ, ನ್ಯಾಮತಿ ತಾಲೂಕಿನ ಬೆಳಗುತ್ತಿಯಲ್ಲಿ ಆಚರಣೆ, ಎಂಪಿ ರೇಣುಕಾಚಾರ್ಯ ಸಮ್ಮುಖದಲ್ಲಿ ಕೇಕ್ ಕಟ್ ಮಾಡಿ ಸಂಭ್ರಮ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಇದೀಗ ಬಿಗ್ ಸ್ಟೋರಿ ನೋಡೋ ಟೈಮ್. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ